ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಒಂದು ಟಾಪಿಕ್ ನ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ಕ್ರೂಡ್ ಆಯಿಲ್ ಅಲ್ಲಿ ಡಿಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಈ ಕ್ರೂಡ್ ಆಯಿಲ್ ಡೌನ್ ಆದ್ರೆ ಯಾವ ಕಂಪನಿಗಳಿಗೆ ಲಾಭ ಆಗಬಹುದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಸಾಕಷ್ಟು ಕಂಪನಿಗಳಿಗೆ ಇದರ ಲಾಭ ಆಗುತ್ತೆ. ಅಂದ್ರೆ ಯಾವ ಕಂಪನಿ ಕ್ರೂಡ್ ಆಯಿಲ್ ಅನ್ನ ತನ್ನ ಪ್ರಾಡಕ್ಟ್ಸ್ ಗೆ ರಾ ಮೆಟೀರಿಯಲ್ ಆಗಿ ಬಳಸುತ್ತೋ ಅವರುಗಳಿಗೆ ಲಾಭ ಆಗುತ್ತೆ. ನೋಡೋಣ ಯಾವೆಲ್ಲ ಕಂಪನಿಗಳು ಇದರಲ್ಲಿ ಸಿಗ್ತವೆ ಅಂತ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗಾದ್ರೆ ಮೊದಲಿಗೆ ಕ್ರೂಡ್ ಆಯಿಲ್ ಬಗ್ಗೆ ನಾವು ನೋಡಿದ್ರೆ, ಕ್ರೂಡ್ ಆಯಿಲ್ ಪ್ರೈಸ್ ಎಲ್ಲಿವರೆಗೂ ಬಂದಿದೆ ಅಂತ ನೋಡಬಹುದು. ನಾವು ಬಳಸೋದು ಬ್ರೆಂಟ್ ಕ್ರೂಡ್. $64.76 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ನಿಯರ್ಲಿ $65 ಅಲ್ಲಿ ಟ್ರೇಡ್ ಆಗ್ತಿದೆ. ಇದು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 75 ವರೆಗೂ ಕೂಡ ಹೋಗಿತ್ತು. ಆಲ್ಮೋಸ್ಟ್ $10 ಡೌನ್ ಆಗಿದೆ. ಎಸ್ಪೆಷಲಿ ಇತ್ತೀಚೆಗೆ ರಿಸೆಷನರಿ ಫಿಯರ್ಸ್, ಟ್ರಂಪ್ ಟ್ಯಾರಿಫ್ ವಾರ್ಸ್ ಇವೆಲ್ಲವೂ ಕೂಡ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರೂಡ್ ಮೇಲೆ ಮಾಡಿದವೆ. ಹಾಗಾಗಿನೇ ಅಷ್ಟು ದೊಡ್ಡ ಪ್ರಮಾಣದ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿರೋದು. ಹಾಗೆ ಇಲ್ಲಿ ಹಲವಾರು ಕಂಪನೀಸ್ ಕ್ರೂಡ್ ಅನ್ನ ತಮ್ಮ ರಾ ಮೆಟೀರಿಯಲ್ ಆಗಿ ಬಳಸ್ತವೆ. ಅದರಲ್ಲೂ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ನಮ್ಮ ರುಪಿ ಡಾಲರ್ ಎದುರುಗಡೆ ವೀಕ್ನೆಸ್ ತೋರಿಸ್ತಿದೆ. ಇಂತಹ ಸಂದರ್ಭದಲ್ಲಿ ಕ್ರೂಡ್ ಪ್ರೈಸ್ ಜಾಸ್ತಿ ಆದ್ರೆ ಎರಡೂ ಕಡೆಯಿಂದನೂ ಹೊಡೆತ ಬೀಳುತ್ತೆ. ರುಪಿ ವೀಕ್ ಆಗೋದು, ಜಾಸ್ತಿ ಪೇ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ. ಕ್ರೂಡ್ ಪ್ರೈಸ್ ಜಾಸ್ತಿ ಆದ್ರೆ ಅಲ್ಲೂ ಕೂಡ ಜಾಸ್ತಿ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಬಟ್ ಸದ್ಯದ ಮಟ್ಟಿಗೆ ಕ್ರೂಡ್ ಅಲ್ಲಿ ಡೌನ್ ಫಾಲ್ ಬಂದಿರೋದು ಖಂಡಿತ ಒಂದಷ್ಟು ಇಂಡಸ್ಟ್ರೀಸ್ಗೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ. ನೋಡೋಣ ಯಾವೆಲ್ಲ ಇಂಡಸ್ಟ್ರೀಸ್ ಇದಾವೆ, ಯಾವೆಲ್ಲ ಶೇರ್ಗಳಿದಾವೆ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಪೇಂಟ್ ಇಂಡಸ್ಟ್ರಿ. ನಿಮ್ಗೆಲ್ರಿಗೂ ಗೊತ್ತಿರಬಹುದು, ಪೇಂಟ್ ಇಂಡಸ್ಟ್ರಿ ಕೂಡ ಕ್ರೂಡ್ ಆಯಿಲ್ ಅನ್ನ ರಾ ಮೆಟೀರಿಯಲ್ ಆಗಿ ಬಳಸುತ್ತೆ. ಇನ್ ಕೇಸ್ ಕ್ರೂಡ್ ಆಯಿಲ್ ಅಲ್ಲಿ ರ್ಯಾಲಿ ಬಂದ್ರೆ ಅದು ಪೇಂಟ್ ಇಂಡಸ್ಟ್ರಿಗೆ ನೆಗೆಟಿವ್ ಪಾಯಿಂಟ್ ಆಗುತ್ತೆ. ಯಾಕಂದ್ರೆ ಅವರ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಖರ್ಚುಗಳು ಜಾಸ್ತಿ ಆಗುತ್ತೆ, ಮಾರ್ಜಿನ್ಸ್ ಡೌನ್ ಆಗುತ್ತೆ. ಈಗಾಗಲೇ ಪೇಂಟ್ ಇಂಡಸ್ಟ್ರಿ ಸಾಕಷ್ಟು ಅಡೆತಡೆಗಳನ್ನ ಅನುಭವಿಸ್ತಾ ಇದೆ, ಸ್ಲೋ ಡೌನ್ ಕಂಡು ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಏನಾದ್ರೂ ಅಲ್ಲಿ ರ್ಯಾಲಿ ಬಂದ್ರೆ ಬಿಗ್ ನೆಗೆಟಿವ್ ಆಗುತ್ತೆ. ಬಟ್ ಆಸ್ ಆಫ್ ನೌ ಬಿಗ್ ಪಾಸಿಟಿವ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ಕ್ರೂಡ್ ಆಯಿಲ್ ಅಲ್ಲಿ ಡೌನ್ ಫಾಲ್ ತಾರದು. ಹಾಗೆ ಇದರಲ್ಲಿರುವಂತಹ ಸ್ಟಾಕ್ ಗಳನ್ನ ನಾವು ನೋಡಿದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ, ಹಲವಾರು ಶೇರ್ಗಳಿದಾವೆ. ಅದರಲ್ಲಿ ಲೀಡರ್ ಸ್ಟಾಕ್ಸ್ ಅಂತಂದ್ರೆ ಏಷ್ಯನ್ ಪೇಂಟ್ಸ್, ನೆಕ್ಸ್ಟ್ ಬರ್ಜರ್ ಪೇಂಟ್ಸ್ ಬರುತ್ತೆ. ಇನ್ನು ಸಣ್ಣ ಸಣ್ಣ ಪ್ಲೇಯರ್ಸ್ ಹಲವಾರು ಇದಾವೆ. ಅಕ್ಸೋನೊಬೆಲ್ ಆಗ್ಬೋದು, ಶಾಲಿಮಾರ್ ಪೇಂಟ್ಸ್, ಕಾನ್ಸಾಯ್ ನೆರ್ಲಾಕ್, ಇಂಡಿಗೋ ಪೇಂಟ್ಸ್, ಗ್ರಾಸಿಮ್ ಇಂಡಸ್ಟ್ರೀಸ್ ಕೂಡ ಈಗ ಬಿರ್ಲಾ ಒಪ್ಪಸ್ ನ ಮೂಲಕ ಪೇಂಟ್ ಇಂಡಸ್ಟ್ರಿಗೆ ಇಳಿದಿದೆ. ನಂತರ JSW ಗ್ರೂಪ್ ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಇನ್ನು ಸಿರ್ಕಾ ಪೇಂಟ್ಸ್ ಇದೆ, ಒಂದು ಸಣ್ಣ ಕಂಪನಿ. ಖಂಡಿತ ಲಾಸ್ಟ್ 4-5 ಇಯರ್ಸ್ ಅಲ್ಲಿ ಪೇಂಟ್ ಇಂಡಸ್ಟ್ರಿ ಅಂತ ಒಳ್ಳೆ ಪರ್ಫಾರ್ಮ್ ಮಾಡಿಲ್ಲ. ಓವರ್ ಆಲ್ ಇಂಡಸ್ಟ್ರಿ ಸ್ಲೋ ಡೌನ್ ಇದೆ. ಜೊತೆಗೆ ಕಾಂಪಿಟೇಷನ್ ಕೂಡ ಇಂಟೆನ್ಸಿಫೈ ಆಗಿರೋದು ಇಂಡಸ್ಟ್ರಿಗೆ ಬಿಗ್ ನೆಗೆಟಿವ್ ಆಗಿದೆ. ಬಟ್ ಇವತ್ತಲ್ಲ ನಾಳೆ ಕಮ್ ಬ್ಯಾಕ್ ಮಾಡುವ ಎಲ್ಲ ಲಕ್ಷಣ ಇದೆ. ಸ್ಲೋ ಡೌನ್ ಯಾವತ್ತೂ ಪರ್ಮನೆಂಟ್ ಆಗಿ ಏನಿರೋದಿಲ್ಲ. ಒಂದಲ್ಲ ಒಂದ್ ಕಡೆ ಪಿಕಪ್ ಅದೇ ಆಗುತ್ತೆ ಡಿಮಾಂಡ್. ಆಗ ಒಳ್ಳೆ ರಿಟರ್ನ್ಸ್ ಸಿಕ್ಕೇ ಸಿಗುತ್ತೆ. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು. ಏಷ್ಯನ್ ಪೇಂಟ್ಸ್ ಅನ್ನ, ಬರ್ಜರ್ ಪೇಂಟ್ಸ್ ಅನ್ನ, ಎರಡು ಮಾರ್ಕೆಟ್ ಲೀಡರ್ ಸ್ಟಾಕ್ಸ್, ಇವನ್ ಗ್ರಾಸಿಮ್ ಇಂಡಸ್ಟ್ರೀಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ಆದಿತ್ಯ ಬಿರ್ಲಾ ಗ್ರೂಪ್ ನ ಕಂಪನಿ. ಬಟ್ ಇದು ಬೇರೆ ಬೇರೆ ಬಿಸ್ನೆಸ್ ಅನ್ನ ಹೊಂದಿರುವಂತ ಕಂಪನಿ. ಅದರಲ್ಲಿ ಪೇಂಟ್ ಬಿಸ್ನೆಸ್ ಕೂಡ ಇದೆ. ಇನ್ನು ರಿಸ್ಕ್ ಬೇಕು ಅನ್ನೋರು ಅಥವಾ ರಿಸ್ಕ್ ತಗೊಳಕ್ ರೆಡಿ ಇರುವಂತವ್ರು ಸಿರ್ಕಾ ಪೇಂಟ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು, ಅಥವಾ ಬೇರೆ ಯಾವುದೇ ಸ್ಟಾಕ್ ಅನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಸೆಕ್ಟರ್ ಅಲ್ಲಿ. ಮಾರ್ಕೆಟ್ ಲೀಡರ್ ಗೆ ಹೋಗೋದಾದ್ರೆ ಏಷ್ಯನ್ ಪೇಂಟ್ಸ್ ಅಂಡ್ ಬರ್ಜರ್ ಪೇಂಟ್ಸ್ ಬೆಟರ್, ರಿಸ್ಕ್ ಬೇಡ ಅನ್ನೋಂತವ್ರಿಗೆ. ನನ್ನ ಪ್ರಕಾರ ಈ ಎರಡರಲ್ಲಿ ಯಾವ್ದಾದ್ರು ಚೂಸ್ ಮಾಡೋದು ಬೆಟರ್ ಅನ್ಸುತ್ತೆ. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು. ಖಂಡಿತ ಏನಾದ್ರೂ ಕ್ರೂಡ್ ಇದೇ ರೀತಿ ಡೌನ್ ಆಗ್ತಾ ಇದ್ರೆ ಅಥವಾ ಸೇಮ್ ಲೆವೆಲ್ ಅಲ್ಲಿ ಇದ್ರೆ ಇವರ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗುವಂತ ಚಾನ್ಸಸ್ ಇರುತ್ತೆ ಮುಂದಿನ ರಿಸಲ್ಟ್ಸ್ ಅಲ್ಲಿ. ಈ ರಿಸಲ್ಟ್ಸ್ ಅಲ್ಲ, Q4 ರಿಸಲ್ಟ್ಸ್ ಅಲ್ಲ, Q1 ರಿಸಲ್ಟ್ಸ್ ಅಲ್ಲಿ. ಯಾಕೆಂತಂದ್ರೆ Q4 ಈಗಾಗಲೇ ಮುಗ್ದೋಗಿದೆ. ನೆಕ್ಸ್ಟ್ 3 ಮಂತ್ಸ್ ಏಪ್ರಿಲ್, ಮೇ, ಜೂನ್ ಏನಿರುತ್ತೆ ಅಲ್ಲಿ ಏನಾದ್ರೂ ಬಿಲೋ $70 ಏನಾದ್ರೂ ಇದ್ರೆ ಖಂಡಿತ ಒಂದಷ್ಟು ಮಾರ್ಜಿನ್ ಇಂಪ್ರೂವ್ ಆಗುವಂತ ಚಾನ್ಸಸ್ ಇರುತ್ತೆ ಕಂಪನಿದು. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ಇಂಡಸ್ಟ್ರಿಗೆ ನಾವು ಬರೋದಾದ್ರೆ ಪ್ಲಾಸ್ಟಿಕ್ ಇಂಡಸ್ಟ್ರಿ ಕೂಡ ಕ್ರೂಡ್ ಅನ್ನ ರಾ ಮೆಟೀರಿಯಲ್ ಆಗಿ ಬಳಸುತ್ತೆ. ಇಲ್ಲೂ ಕೂಡ ಹಲವಾರು ಶೇರ್ಗಳಿದಾವೆ. ನಾನು ಈ ಹಿಂದೆ ಹಲವು ಶೇರ್ಗಳನ್ನ ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ನೋಡಬಹುದು ಇದರಲ್ಲಿ ಸುಮಾರು ಶೇರ್ಗಳಿದಾವೆ. ಟೈಮ್ ಟೆಕ್ನೋಪ್ಲಾಸ್ಟ್ ಇದೆ, ಶೈಲಿ ಇಂಜಿನಿಯರಿಂಗ್ ಇದೆ, ಅಸ್ಟ್ರಲ್ ಇದೆ, ಸುಪ್ರೀಂ ಇಂಡಸ್ಟ್ರೀಸ್ ಇದೆ, ನೀಲ್ಕಮಲ್ ಪ್ಲಾಸ್ಟಿಕ್ಸ್, ಪ್ರಿನ್ಸ್ ಪೈಪ್ಸ್, ಜೈನ್ ಇರಿಗೇಷನ್, ಪ್ರೀಮಿಯರ್ ಪಾಲಿ, ಫಿನೋಲೆಕ್ಸ್ ಇಂಡಸ್ಟ್ರೀಸ್, ಪ್ರಕಾಶ್ ಪೈಪ್ಸ್, ಹೀಗೆ ಹಲವಾರು ಕಂಪನೀಸ್ ಇದಾವೆ. ನೀವು ಇಲ್ಲಿ ನೋಡಬಹುದು ಎಷ್ಟೊಂದು ಲಿಸ್ಟ್ ದೊಡ್ಡದಾಗಿದೆ ಅಂತ. ಇಲ್ಲೂ ಅಷ್ಟೇ, ನಾವು ಅತಿ ಹೆಚ್ಚು ರಿಸ್ಕ್ ತಗೊಳಕ್ ಹೋಗ್ಬಾರ್ದು. ಮಾರ್ಕೆಟ್ ಲೀಡರ್ಸ್ ಅನ್ನ ಚೂಸ್ ಮಾಡಬೇಕು. ಖಂಡಿತ ನಮ್ಗೆ ಒಳ್ಳೆ ರಿಟರ್ನ್ಸ್ ಆಗ್ಲೇ ಸಿಗೋದು. ಸ್ವಲ್ಪ ಕಡಿಮೆ ರಿಟರ್ನ್ ಸಿಗಬಹುದು, ಬಟ್ ರಿಸ್ಕ್ ಕಡಿಮೆ ಇರುತ್ತೆ. ಅದನ್ನೇ ನಾವು ನೋಡ್ಬೇಕಾಗಿರೋದು. ಇಲ್ಲಿ ಎಸ್ಪೆಷಲಿ ನೀವು ಪೈಪಿಂಗ್ ಸೆಕ್ಟರ್ ಅಲ್ಲಿ ಹೋಗ್ತೀರಿ ಅಂತಂದ್ರೆ ಪೈಪಿಂಗ್ ಅಲ್ಲಿ ಅಸ್ಟ್ರಲ್ ಪೈಪ್ಸ್ ಮಾರ್ಕೆಟ್ ಲೀಡರ್ ಇದೆ, ಸ್ಟಡಿ ಮಾಡಬಹುದು. ಇನ್ನು ಸುಪ್ರೀಂ ಇಂಡಸ್ಟ್ರೀಸ್ ಹಲವಾರು ಪ್ಲಾಸ್ಟಿಕ್ ಪೈಪ್ ಸೆಗ್ಮೆಂಟ್ ಅಲ್ಲಿ ಲೀಡಿಂಗ್ ಕಂಪನಿ.
ಸ್ಟಡಿ ಮಾಡಬಹುದು. ರಿಸ್ಕ್ ತಗೊಳ್ಳೋ ಅಂತ ಶೈಲಿ ಇಂಜಿನಿಯರಿಂಗ್, ಟೈಮ್ ಟೆಕ್ನೋಪ್ಲಾಸ್ಟ್ ಹಾಗೆ ಪ್ರಿನ್ಸ್ ಪೈಪ್ಸ್ ಕೂಡ ಪೈಪ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಬಟ್ ಒಂದು ಸಣ್ಣ ಕಂಪನಿ, ರಿಸ್ಕ್ ಜಾಸ್ತಿ ಇರುವಂತ ಕಂಪನಿ. ಇನ್ನು ಪ್ರಕಾಶ್ ಪೈಪ್ಸ್ ಕೂಡ ಅಷ್ಟೇ. ಇನ್ನು ಮೋಲ್ಟೆಕ್ ಪ್ಯಾಕೇಜಿಂಗ್ ಕೂಡ ಪ್ಯಾಕೇಜಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ, ಪ್ಲಾಸ್ಟಿಕ್ ಇಂಡಸ್ಟ್ರಿಯಲ್ಲಿ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ. ಬಟ್ ಇವೆಲ್ಲನೂ ಕೂಡ ರಿಸ್ಕ್ ಜಾಸ್ತಿ ಇರುವಂತವು. ರಿಸ್ಕ್ ಕಡಿಮೆ ಬೇಕು ಅನ್ನೋಂಥವ್ರು ಅಸ್ಟ್ರಲ್ ಪೈಪ್ಸ್ ಹಾಗೂ ಸುಪ್ರೀಂ ಇಂಡಸ್ಟ್ರೀಸ್ ಅನ್ನ ಸ್ಟಡಿ ಮಾಡಬಹುದು. ಸ್ವಲ್ಪ ರಿಸ್ಕ್ ತಗೊಳಕ್ ರೆಡಿ ಇರುವಂತವ್ರು ಪ್ರಿನ್ಸ್ ಪೈಪ್ಸ್ ಹಾಗೂ ಪ್ರಕಾಶ್ ಪೈಪ್ಸ್, ಇವನ್ ಮೋಲ್ಟೆಕ್ ಪ್ಯಾಕೇಜಿಂಗ್ ಅನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು. ಕ್ರೂಡ್ ಡೌನ್ ಆಗೋದು ಅಥವಾ ಡೌನ್ ಅಲ್ಲೇ ಇರೋದು ಇವರ ಮಾರ್ಜಿನ್ಸ್ ಅನ್ನು ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಯಾಕೆಂತಂದ್ರೆ ಇವರ ಖರ್ಚು ಕಡಿಮೆ ಆಗುತ್ತೆ. ಈಗ $75 ಪರ್ ಬ್ಯಾರಲ್ ಇದ್ದಂತ ಕ್ರೂಡ್ 65 ಬಂದಿದೆ ಅಂತಂದ್ರೆ $10 ಡಿಫರೆನ್ಸ್ ಆಗುತ್ತೆ. $10 ಇವರಿಗೆ ಉಳಿತಾಯ ಆಗುತ್ತೆ. ಆಬ್ವಿಯಸ್ಲಿ ಅದು ಕಂಪನಿಗಳ ಖರ್ಚುಗಳನ್ನ ಕಡಿಮೆ ಮಾಡುತ್ತೆ, ಮಾರ್ಜಿನ್ಸ್ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಇವರುಗಳಿಗೂ ಕೂಡ ಒಂದಷ್ಟು ಬೆನಿಫಿಟ್ಸ್ ಇರುತ್ತೆ. ಈ ಕಂಪನಿಗಳನ್ನು ಕೂಡ ಸ್ಟಡಿ ಮಾಡಬಹುದು. ಮಾರ್ಕೆಟ್ ಲೀಡರ್ಸ್ ಚೂಸ್ ಮಾಡೋದು ಬೆಟರ್ ನನ್ನ ಪ್ರಕಾರ. ಇನ್ನು ನೆಕ್ಸ್ಟ್ ಇಂಡಸ್ಟ್ರಿಗೆ ನಾವು ಬರೋದಾದ್ರೆ ಟೈರ್ಸ್. ಇವರು ಕೂಡ ಕ್ರೂಡ್ ಅನ್ನ ರಾ ಮೆಟೀರಿಯಲ್ ಆಗಿ ಬಳಸ್ತಾರೆ. ಟೈರ್ ಸೆಗ್ಮೆಂಟ್ ಅಲ್ಲೂ ಕೂಡ ನಿಮ್ಗೆ ಹಲವಾರು ಶೇರ್ಗಳು ಸಿಗ್ತವೆ. ಒಂದ್ಸಲ ನೋಡೋದಾದ್ರೆ ನೋಡಬಹುದು, ಬಾಲಕೃಷ್ಣ ಇಂಡಸ್ಟ್ರೀಸ್ ಇದೆ, MRF ಇದೆ, ಹಾಗೆ ಅಪೋಲೋ ಟೈರ್ಸ್ ಇದೆ, ಸಿಯಟ್ ಇದೆ, JK ಇದೆ, TVS, ಶ್ರೀಚಕ್ರ ಇದೆ, ಗುಡ್ಡಿಯರ್ ಇದೆ, ಹಾಗೆ ಮೋದಿ ರಬ್ಬರ್, ಎಮರಾಲ್ಡ್ ಟೈರ್, ಪಯಾಸ್ ಟೈರ್ಸ್, ಹೀಗೆ ಸಾಕಷ್ಟು ಕಂಪನೀಸ್ ಇದಾವೆ. ಇಲ್ಲೂ ಅಷ್ಟೇ ಲೀಡರ್ಸ್ ಅನ್ನ ಚೂಸ್ ಮಾಡೋದು ಬೆಟರ್ ಆಗುತ್ತೆ. ಬಾಲಕೃಷ್ಣ ಇಂಡಸ್ಟ್ರೀಸ್ ಎಸ್ಪೆಷಲಿ ಇದು ಆಫ್ ರೋಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು. ಟೈರ್ ಸೆಗ್ಮೆಂಟ್ ಅಲ್ಲೇ ಆಫ್ ರೋಡ್ ಅಂತಂದ್ರೆ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್, ಈ JCBs ಅವುಗಳ ಟೈರ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದು, ಆಫ್ ರೋಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು. ಇನ್ನು MRF ಆಫ್ ರೋಡ್ ಆನ್ ರೋಡ್ ಎರಡು ಕೆಲಸ ಮಾಡುತ್ತೆ. ಬಟ್ ಸ್ಟಾಕ್ ಪ್ರೈಸ್ ಜಾಸ್ತಿ, ಸಣ್ಣ ಇನ್ವೆಸ್ಟರ್ಸ್ ಆ ಕಡೆ ನೋಡೋದಿಲ್ಲ ಬಿಕಾಸ್ ಆಫ್ ಸ್ಟಾಕ್ ಪ್ರೈಸ್. ಬಟ್ ಸ್ಟಡಿ ಮಾಡಬಹುದು, ಒಳ್ಳೆ ಕಂಪನಿ. ಇನ್ನು ಅಪೋಲೋ ಟೈರ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಇಲ್ಲೂ ಕೂಡ ಅಪರ್ಚುನಿಟೀಸ್ ಇದೆ, ಸ್ಟಡಿ ಮಾಡಬಹುದು. ಸಿಯಟ್, JK ಈ 4-5 ಶೇರ್ಗಳಲ್ಲಿ ನೀವು ಬೇಕಿದ್ರೆ ಸ್ಟಡಿ ಮಾಡಬಹುದು. ಇವನ್ TVS, ಶ್ರೀಚಕ್ರ ಕೂಡ ಸ್ಟಡಿ ಮಾಡಬಹುದು. ಬಟ್ ಕೆಳಗಡೆ ಹೋದಷ್ಟು ರಿಸ್ಕ್ ಜಾಸ್ತಿ ಆಗುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಲೀಡರ್ ಅನ್ನ ಚೂಸ್ ಮಾಡೋದ್ರಿಂದ ಸ್ವಲ್ಪ ರಿಸ್ಕ್ ಕಡಿಮೆ ಇರುತ್ತೆ. ರಿಸ್ಕ್ ಝೀರೋ ಅಂತ ಹೇಳಕ್ ಆಗೋದಿಲ್ಲ, ಮಾರ್ಕೆಟ್ ಅಲ್ಲಿ ಯಾವ್ದು ರಿಸ್ಕ್ ಝೀರೋ ಆಗೋದಿಲ್ಲ, ರಿಸ್ಕ್ ಇದ್ದೇ ಇರುತ್ತೆ. ಬಟ್ ಕಂಪ್ಯಾರಿಟಿವ್ಲಿ ಕಡಿಮೆ ಇರೋ ಅಂತ ಕಡೆ ನಾವು ಪ್ರಿಫರ್ ಮಾಡಬೇಕು ಅಷ್ಟೇ. ಟೈರ್ ಸ್ಟಾಕ್ಸ್ ಅಲ್ಲಿ PKT, MRF, ಅಪೋಲೋ ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಇಂಡಸ್ಟ್ರಿಗೆ ನಾವು ಬರೋದಾದ್ರೆ ನೆಕ್ಸ್ಟ್ ಯಾವ ಇಂಡಸ್ಟ್ರಿಗೆ ಇದರ ಲಾಭ ಆಗುತ್ತೆ ಅಂತ, ಏವಿಯೇಷನ್ ಇಂಡಸ್ಟ್ರಿ. ಏವಿಯೇಷನ್ ಇಂಡಸ್ಟ್ರಿನಲ್ಲಿ ಕೆಲವು ಶೇರ್ಗಳಿರೋದು. ಬಟ್ ನಮ್ಮ ಇಂಡಿಯನ್ ಏವಿಯೇಷನ್ ಸೆಕ್ಟರ್ ನ ನೋಡಿದ್ರೆ ಗ್ರೋತ್ ಪೊಟೆನ್ಶಿಯಲ್ ಚೆನ್ನಾಗಿದೆ. ಜೊತೆಗೆ ಕ್ರೂಡ್ ಡೌನ್ ಆಗೋದು ಕೂಡ ಇವರಿಗೆ ದೊಡ್ಡ ಲಾಭವನ್ನು ತರುತ್ತೆ. ಯಾಕೆಂತಂದ್ರೆ ಜೆಟ್ ಫ್ಯೂಯಲ್ ತುಂಬಾನೇ ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ದೊಡ್ಡ ಮಟ್ಟದ ಸ್ಪೆಂಡಿಂಗ್ಸ್ ಏವಿಯೇಷನ್ ಇಂಡಸ್ಟ್ರಿನಲ್ಲಿ ಫ್ಯೂಯಲ್ಗೆ ಇರುತ್ತೆ. ಅಲ್ಲಿ ಡೌನ್ ಫಾಲ್ ಕಂಡು ಬಂದ್ರೆ ಅಬ್ವಿಯಸ್ಲಿ ಇವರ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಏವಿಯೇಷನ್ ಇಂಡಸ್ಟ್ರಿಯನ್ನು ಕೂಡ ಸ್ಟಡಿ ಮಾಡಬಹುದು. ಬಟ್ ನನ್ನ ಪ್ರಕಾರ ಇಲ್ಲಿ ಸಾಕಷ್ಟು ಶೇರ್ಗಳು ಇರಬಹುದು. ಬಟ್ ಎಸ್ಪೆಷಲಿ ನಾವು ಏವಿಯೇಷನ್ ಅಂತ ನೋಡಿದಾಗ ನಮ್ಗೆ ಮುನ್ನೆಲೆಯಲ್ಲಿ ಕಾಣೋದು ಇಂಡಿಗೋ. ಸ್ಪೈಸ್ ಜೆಟ್ ಕೂಡ ಇದೆ, ಬಟ್ ಸ್ಟ್ರಗಲ್ ಮಾಡ್ತಿದೆ ಕಂಪನಿ ಸರ್ವೈವಲ್ಗೋಸ್ಕರ. ಇಲ್ಲಿ ಬೇರೆ ಬೇರೆ ಕಂಪನೀಸ್ ಎಲ್ಲ ಕೊಟ್ಟಿದ್ದಾರೆ, ಅಂದ್ರೆ ಏರೋಸ್ಪೇಸ್ ಅಲ್ಲಿ ಕೆಲಸ ಮಾಡುವಂತ ಎಲ್ಲ ಕಂಪನೀಸ್ ಬಂದಿದೆ. ಬಟ್ ನಮ್ಗೆ ಕ್ರೂಡ್ ಆಯಿಲ್ ಬೆನಿಫಿಟ್ ಆಗೋದು ಅಂತಂದ್ರೆ ವಿಮಾನಗಳನ್ನ ಓಡಿಸುವಂತ ಕಂಪನಿಗಳಿಗೆ ಇಂಡಿಗೋ, ಸ್ಪೈಸ್ ಜೆಟ್, ಏರ್ ಇಂಡಿಯಾ ಇವರುಗಳಿಗೆ. ಏರ್ ಇಂಡಿಯಾ ಅಂತೂ ಅನ್ಲಿಸ್ಟೆಡ್ ಕಂಪನಿ, ಲಿಸ್ಟ್ ಆಗಿಲ್ಲ. ಹಾಗಾಗಿ ನಮಗೆ ಲಿಸ್ಟೆಡ್ ಎಂಟಿಟೀಸ್ ಅಲ್ಲಿ ನೋಡ್ಲಿಕ್ಕೆ ಸಿಗೋದು ಇಂಡಿಗೋ ಹಾಗೂ ಸ್ಪೈಸ್ ಜೆಟ್. ಬಟ್ ಸ್ಪೈಸ್ ಜೆಟ್ ಅವಾಯ್ಡ್ ಮಾಡೋದು ಬೆಟರ್. ಇಂಡಿಗೋ ಸ್ಟಡಿ ಮಾಡಬಹುದು, ಖಂಡಿತ ಒಳ್ಳೆ ಪೊಟೆನ್ಶಿಯಲ್ ಇರುವಂತಹ ಕಂಪನಿ. ಜೊತೆಗೆ ಇಂಡಸ್ಟ್ರಿ ಕೂಡ ಒಳ್ಳೆ ಗ್ರೋತ್ ಆಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಇವರುಗಳ ಖರ್ಚುಗಳು ಜಾಸ್ತಿ. ಹಾಗಾಗಿನೇ ಕ್ರೂಡ್ ಆಯಿಲ್ ಡೌನ್ ಫಾಲ್ ಆದ್ರೆ ಖಂಡಿತ ಅದು ಒಂದಷ್ಟು ಲಾಭವನ್ನು ಕಂಪನಿಗಳಿಗೆ ಕೊಡುತ್ತೆ. ಏವಿಯೇಷನ್ ಇಂಡಸ್ಟ್ರಿನಲ್ಲಿ ಇಂಡಿಗೋ ಸ್ಟಡಿ ಮಾಡಬಹುದು, ಮಾರ್ಕೆಟ್ ಲೀಡರ್ ಸ್ಟಾಕ್. ಅದನ್ನ ಬಿಟ್ಟರೆ ಬೇರೆ ಲಿಸ್ಟೆಡ್ ಕಂಪನೀಸ್ ಇಲ್ಲ ಬೆಟರ್ ಆಗಿರುವಂತದ್ದು. ಇನ್ನು ನೆಕ್ಸ್ಟ್ ಇಂಡಸ್ಟ್ರಿಗೆ ನಾವು ಬರೋದಾದ್ರೆ ಅದು ಪೆಟ್ರೋಕೆಮಿಕಲ್ ಇಂಡಸ್ಟ್ರಿ. ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಇಂಡಸ್ಟ್ರಿ. ಪೆಟ್ರೋಕೆಮಿಕಲ್ ಎಲ್ಲ ಕಡೆ ಬಳಸ್ತಾರೆ, ಸಾಕಷ್ಟು ಕಡೆ. ನಾವು ಒಂದ್ಸಲ ನೋಡೋದಾದ್ರೆ ಅದನ್ನ ನೋಡಬಹುದು. ಕ್ಲಾದಿಂಗ್ ಅಲ್ಲಿ ಇರುತ್ತೆ, ಅದೆಸಿವ್ಸ್ ಅಲ್ಲಿ, ಕಾರ್ಪೆಂಟಿಂಗ್, ಕಾಸ್ಮೆಟಿಕ್ಸ್, ಫರ್ಟಿಲೈಸರ್ಸ್, ಪ್ಲಾಸ್ಟಿಕ್ಸ್, ಫ್ಯಾಬ್ರಿಕ್ಸ್, ರಬ್ಬರ್, ಪೇಂಟ್ಸ್, ಇವನ್ ಹೆಲ್ತ್ ಸೆಕ್ಟರ್ ಅಲ್ಲೂ ಕೂಡ ಬಳಸ್ತಾರೆ. ಆಗ್ರೋ ಕೆಮಿಕಲ್ಸ್ ಅಲ್ಲಿ, ಡಿಟರ್ಜೆಂಟ್ಸ್ ಅಲ್ಲಿ, ಫುಡ್ ಅಲ್ಲೂ ಕೂಡ ಬಳಕೆ ಆಗುತ್ತೆ. ಪ್ಲಾಸ್ಟಿಕ್ಸ್, ಬಲ್ಕ್ ಕೆಮಿಕಲ್ಸ್, ಎಲ್ಲಾ ಕಡೆ ಕೂಡ ಈ ಪೆಟ್ರೋಕೆಮಿಕಲ್ಸ್ ಬಳಕೆ ಆಗುತ್ತೆ. ಪೆಟ್ರೋಕೆಮಿಕಲ್ ಶೇರುಗಳ ಕಡೆ ಬಂದ್ರೆ ಸುಪ್ರೀಂ ಪೆಟ್ರೋ, ಮನಾಲಿ ಪೆಟ್ರೋ, ಪನಾಮಾ ಪೆಟ್ರೋ, ಹೀಗೆ ಹಲವಾರು ಕಂಪನೀಸ್ ಇದಾವೆ. ಅಗರ್ವಾಲ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಇದೆ. ಬಟ್ ಸ್ವಲ್ಪ ರಿಸ್ಕಿ ಕಂಪನೀಸ್ ಇವು, ಬಟ್ ಸ್ಟಡಿ ಮಾಡಬಹುದು. ನೋಡಬಹುದು ಕ್ಯಾಸ್ಟ್ರಾಲ್ ಇಂಡಿಯಾ ಇದೆ, ಫೈನ್ ಆರ್ಗ್ಯಾನಿಕ್ಸ್ ಇದೆ. ಇದ್ರ ಬಗ್ಗೆ ಹಲವಾರು ಸಲ ವಿಡಿಯೋಗಳನ್ನ ಕವರ್ ಮಾಡಿದೀನಿ. ಹಾಗೆ ಬಾಲಾಜಿ ಅಮೈನ್ಸ್ ಇದೆ, ಫೆನೋಟೆಕ್ಸ್ ಕೆಮಿಕಲ್ಸ್ ಇದೆ, ಪೆಟ್ರೋ ಕೆಮಿಕಲ್ಸ್ ಅಲ್ಲಿ ಕೆಲಸ ಮಾಡುವಂತದ್ದು. ಇವನ್ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಪೆಟ್ರೋ ಕೆಮಿಕಲ್ಸ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು. ಯಾಕಂದ್ರೆ ಇದೊಂದು ಇಂಡಸ್ಟ್ರಿ, ಬೇರೆ ಬೇರೆ ಸೆಗ್ಮೆಂಟ್ ಅಲ್ಲಿ ಅಥವಾ ಸೆಕ್ಟರ್ಸ್ ಅಲ್ಲಿ ಕೆಲಸ ಮಾಡುವಂತದ್ದು. ರಿಸ್ಕ್ ಅಂತೂ ಕಡಿಮೆ ಇರುತ್ತೆ ಅಂತ ಕಂಪನಿಗಳನ್ನ ಆಯ್ಕೆ ಮಾಡಿದಾಗ. ಸಾಕಷ್ಟು ಕಂಪನೀಸ್ ಇದಾವೆ. ಬೆಟರ್ ಕಂಪನೀಸ್ ಅಂತಂದ್ರೆ ನನ್ನ ಪ್ರಕಾರ ಬಹುಶಃ ರಿಲಯನ್ಸ್ ಇಂಡಸ್ಟ್ರೀಸ್,
ಫೈನ್ ಆರ್ಗ್ಯಾನಿಕ್ಸ್, ಬಾಲಾಜಿ ಅಮೈನ್ಸ್ ಈ ರೀತಿಯ ಕಂಪನೀಸ್ ಅನ್ನು ಸ್ಟಡಿ ಮಾಡೋದು ಬೆಟರ್. ಇವನ್ ಫಿನೋಟೆಕ್ಸ್ ಕೆಮಿಕಲ್ ಅನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು. ರಿಸ್ಕ್ ಇರುತ್ತೆ, ಬಟ್ ಆ ರಿಸ್ಕ್ ಅನ್ನ ಅರ್ಥ ಮಾಡಿಕೊಂಡು ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಅದಕ್ಕೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಟೋಟಲ್ ನಾನು 5 ಸೆಕ್ಟರ್ ನ ಶೇರುಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ. ಇನ್ನು ಹಲವಾರು ಕಂಪನೀಸ್ಗೆ, ಹಲವಾರು ಸೆಕ್ಟರ್ಸ್ಗೆ ಬೆನಿಫಿಟ್ ಆಗುತ್ತೆ. ಕೆಲವಕ್ಕೆ ಡೈರೆಕ್ಟ್ ಬೆನಿಫಿಟ್ ಆದ್ರೆ ಕೆಲವರಿಗೆ ಇಂಡೈರೆಕ್ಟ್ ಬೆನಿಫಿಟ್ ಕೂಡ ಆಗುತ್ತೆ. ಅಂತಹ ಕಂಪನೀಸ್ ಅನ್ನು ಕೂಡ ನೀವು ಬೇಕಿದ್ರೆ ಸ್ಟಡಿ ಮಾಡಬಹುದು. ಅದರಲ್ಲಿ ನಮ್ಗೆ ಲಾಭ ಆಗ್ಬೇಕು ಅಷ್ಟೇ, ಅದೊಂದೇ ಉದ್ದೇಶ. ಫೈನಲ್ ಮೋಟೋ ಅಂತಂದ್ರೆ ನಮ್ಮೆಲ್ಲರದ್ದು ಸ್ಟಡಿ ಮಾಡಿ ಡಿಸೈಡ್ ಮಾಡಿ. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಜೊತೆಗೆ ಇವುಗಳನ್ನ ಹೊರತುಪಡಿಸಿ ಯಾವ್ದಾದ್ರು ಶೇರುಗಳಿದ್ರೆ ಅವುಗಳನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕೂಡ ತಿಳ್ಕೊಳ್ತೀನಿ. ಜೊತೆಗೆ ಈ 5 ಸೆಕ್ಟರ್ ಅಲ್ಲಿ ನಿಮಗೆ ಫೇವರೇಟ್ ಯಾವ್ದು ಅನ್ಸುತ್ತೆ? ಸ್ಟಾಕ್ ಪೇಂಟ್ ಸೆಕ್ಟರ್ ಅಲ್ಲಿ ಯಾವ್ದು, ಪ್ಲಾಸ್ಟಿಕ್ಸ್ ಅಲ್ಲಿ ಯಾವ್ದು, ಟೈರ್ಸ್ ಅಲ್ಲಿ ಯಾವ್ದು, ಏವಿಯೇಷನ್ ಅಲ್ಲಿ ಹಾಗೂ ಪೆಟ್ರೋಕೆಮಿಕಲ್ಸ್ ಅಲ್ಲಿ ಯಾವ ಸ್ಟಾಕ್ ನಿಮ್ಗೆ ಫೇವರೇಟ್ ಅನ್ಸುತ್ತೆ ಅಂತದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಹ ತಿಳ್ಕೊಳ್ತೀನಿ. ನಾನೀಗಾಗಲೇ ಬೆಟರ್ ಕಂಪನೀಸ್ ನ ಹೇಳಿದೀನಿ, ಮೆನ್ಷನ್ ಮಾಡಿದೀನಿ. ಅವುಗಳೇ ನನ್ನ ಫೇವರೇಟ್ಸ್ ಕೂಡ ಆಗಿರುತ್ತೆ, ರಿಸ್ಕ್ ಕಡಿಮೆ ಇರೋ ಅಂತವು. ನಿಮ್ಗೆ ಯಾವ್ದು ಫೇವರೇಟ್ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಹ ತಿಳ್ಕೊಳ್ತೀನಿ. ಕ್ರೂಡ್ ಆಯಿಲ್ ಅಲ್ಲಿ ಇದೇ ರೀತಿ ಡೌನ್ ಫಾಲ್ ಮುಂದುವರೆದ್ರೆ ಒಂದಷ್ಟು ಲಾಭ ಈ ಕಂಪನೀಸ್ಗೆ ಆಗತ್ತೆ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.